ಅದಕ್ಕೆ ಮಾರ್ನಿಂಗ್ ಇವರು ಶ್ರೀಕಾಂತ್ ಅಂತ ಹೇಳಿ ಭದ್ರಾವತಿಗೆ ಬಂದಿದ್ದೀವಿ ನಾವೀಗ. ಸರ್ ಈಗ 6 ತಿಂಗಳಿಂದನೂ ಒಂದ್ಸಲ ಪ್ರಾಡಕ್ಟ್ ಹಾಕಿ ರಿಸಲ್ಟ್ ತೆಗೆದಿದ್ದಾರೆ. ಅದು ಹೇಗಿದೆ ಏನು ಎತ್ತ ಅಂತ ಅವ್ರ ಬಾಯಿಂದನೇ ಕೇಳೋಣ. ಸರ್, ಇದಕ್ಕೂ ಮೊದಲು ಸರ್ ನೀವು 6 ತಿಂಗಳ ಹಿಂದೆ ನಮ್ಮ ಪ್ರಾಡಕ್ಟ್ ಬಳಸಿದ್ರಿ. ಅದಕ್ಕೆ ಮೊದಲು ಎಷ್ಟು ವರ್ಷದಿಂದ ಬಳಸ್ತಿದ್ರಿ ಸರ್? ಹೊರಗಡೆ ಬೇರೆ ಬಳಸ್ತಿದ್ದೋ, ಅದಕ್ಕೆ ನಮಗೆ ಅಡ್ಜಸ್ಟ್ ಆಗ್ತಿರ್ಲಿಲ್ಲ. ಹೌದು ಸರ್. ಈ ನಿಮ್ದು ಹಾಕಿದ್ಮೇಲೆ ಪರವಾಗಿಲ್ಲ, ನಮಗೆ ಒಂದು 35-70 ಕ್ವಿಂಟಲ್ 80 ಇಳುವರಿ ಬಂದಿದೆ. ಶುಂಠಿ ಚೆನ್ನಾಗಿ ಬಂದಿದೆ. ಮತ್ತು ನಾವು ಇದು ಹಾಕಿದ್ಮೇಲೆ ಈ ರಾಸಾಯನಿಕ ಗೊಬ್ಬರನ ಕಡಿಮೆ ಮಾಡಿದ್ವಿ. ಅದು ಇದು 4-5 ಟೈಮ್ ಹಾಕಿದ್ದು. ನಿಮ್ದು ಹಾಕಿದ್ಮೇಲೆ ಒಂದೇ ಟೈಮ್ ಹಾಕಿ ನಿಮ್ಮ ಪ್ರಾಡಕ್ಟ್ ಯೂಸ್ ಮಾಡಿದ್ವಿ. ಅದಕ್ಕೆ ಮೊದಲಿಗಾರೆ ತುಂಬ ಅಮೌಂಟನ್ನು ಖರ್ಚು ಮಾಡ್ತಾ ಇದ್ವಿ. ರಾಸಾಯನಿಕ ಗೊಬ್ಬರಕ್ಕೆ ಜಾಸ್ತಿ ಹಾಕ್ತಿದ್ವಿ. ಇವಾಗ ಏನು ಮಾಡಿ ಒಂದು ಟೈಮ್ ಹಾಕಿದೀವಿ ಅಷ್ಟೇ. ಒಂದು ಟೈಮ್ ಹಾಕಿ ನೆಕ್ಸ್ಟ್ ಎಲ್ಲ ನಿಮ್ದು ಏನಿದೆ ಪ್ರಾಡಕ್ಟ್ ಏನಿದೆ ಅದನ್ನೇ ಹಾಕಿ ಇಳುವರಿ ತೆಗಿತಾ ಇದ್ವಿ. ಇದಕ್ಕೆ ಮೊದಲು ಸರ್ ನಮ್ಮ ಪ್ರಾಡಕ್ಟ್ ಬಳಸೋಕ್ಕೂ ಮುಂಚೆ ಎಷ್ಟು ಇಳುವರಿ ಬರ್ತಿತ್ತು ಸರ್? ನಮಗೆ ಒಂದು 58-55 ಈ ಥರ ಬರೋದು. ಇದು ಹಾಕಿದ್ಮೇಲೆ ಒಂದು 70-75 ಇರೋದು ರೀಚ್ ಆಗಿದೆ. ಹಾಗೆ ಡಿಫ್ರೆನ್ಸ್ ಎಷ್ಟು? ಒಂದು 15-20 ಡಿಫ್ರೆನ್ಸ್ ಆಗಿದೆ. ಖುಷಿ ಇದೆ ಸರ್. ಸಾಕು, ನಮಗೆ ಈ ಪ್ರಾಡಕ್ಟ್ ಕೊಟ್ಟಿದ್ದಕ್ಕೆ ಚೆನ್ನಾಗಿದೆ. ಈ ಮಳೆ ಕಾಲದಲ್ಲೆಲ್ಲ ಸ್ಪ್ರೇ ಮಾಡೋದಕ್ಕೆ ಸರಿ ಹೋಗುತ್ತೆ. ಮತ್ತು ಈಗ ನಾವು ರಾಸಾಯನಿಕ ಗೊಬ್ಬರ ಹಾಕಿದ್ರೆ ಈ ರೋಗಗಳು ಜಾಸ್ತಿ ಬರುತ್ತೆ. ಈ ಆರ್ಗಾನಿಕ್ ಗೊಬ್ಬರ ಮಾಡೋದ್ರಿಂದ ರೋಗ ಎಲ್ಲ ಕಡಿಮೆ ಇದೆ. ಹಂಗಾಗಿ ನಿಮ್ಮ ಪ್ರಾಡಕ್ಟ್ನ ಮತ್ತೆ ಈ ಸಲನೇ ಈ ಪ್ಯಾಕಿಂಗ್ ಯೂಸ್ ಮಾಡ್ತಾರೆ. ಥ್ಯಾಂಕ್ ಯು ಸರ್. ಖುಷಿ ಇದೆ ನಮ್ಮ ಪ್ರಾಡಕ್ಟ್ ಬಳಸಿ. ಥ್ಯಾಂಕ್ ಯು.